ಪ್ರೈಸ್ ದ ಲಾರ್ಡ್ ಎಲ್ಲರಿಗೂ. ಇವತ್ತು ಯಾಕೋಬನ ಒಂದು ಚರಿತ್ರೆ ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ಇನ್ನು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಲೈಕ್ ಮಾಡಿಲ್ಲ, ಮಾಡ್ಕೊಳ್ಳಿ. ನೋಡೋಣ, ಆದಷ್ಟು ನಿಮ್ಮ ಗ್ರೂಪ್ಗಳಿಗೆಲ್ಲ ಶೇರ್ ಮಾಡ್ಕೊಳ್ಳಿ. ನೋಡೋಣ ಯಾಕೋಬನ ಒಂದು ಚರಿತ್ರೆ. ಈಸಾಕ ಮತ್ತು ರೆಬೆಕ್ಕಳ ಕಿರಿಯ ಮಗನ ಹೆಸರು ಯಾಕೋಬ. ಯಾಕೋಬ ಎಂಬ ಹೆಸರಿನ ಅರ್ಥ ಮೋಸಗಾರ. ರೆಬೆಕ್ಕಳು ಗರ್ಭವತಿಯಾಗದೇ ಇದ್ದಾಗ ಈಸಾಕನು ರೆಬೆಕ್ಕಳಿಗಾಗಿ ಪ್ರಾರ್ಥಿಸ್ತಾನೆ ದೇವರ ಹತ್ರ. ಆಗ ದೇವರು ಅವನ ಪ್ರಾರ್ಥನೆಯನ್ನು ಕೇಳಿ ರೆಬೆಕ್ಕಳು ಗರ್ಭವತಿ ಆಗ್ತಾಳೆ. ಆಕೆ ಹೊಟ್ಟೆಯಲ್ಲಿ ಶಿಶುಗಳು ಒಂದಕ್ಕೊಂದು ನೂಕಿಕೊಂಡಾಗ ಆಕೆಗೆ ತುಂಬಾ ಬೇಜಾರಾಗುತ್ತೆ. ದೇವರ ಬಳಿ ಹೋಗಿ ಯಾಕೆ ನಾನು ಬದುಕಿಸಿದ್ಯಾ ಅಂತ ವಿಚಾರಿಸೋಕ್ಕೆ ದೇವರ ಸನ್ನಿಧಿಗೆ ಹೋಗ್ತಾಳೆ. ದೇವರು ಆಕೆಗೆ ನಿನ್ನ ಗರ್ಭದಲ್ಲಿ 2 ಜನ್ಮ ಅಂಗಗಳಿವೆ, ಹಿರಿಯವನು ಕಿರಿಯವನಿಗೆ ಸೇವೆ ಮಾಡುವನು ಅಂತ ಹೇಳ್ತಾರೆ. ಆಗ ಯಾಕೋಬನು ಅಣ್ಣನ ಏಸವ್ವನ ಇಮ್ಮಡಿ ಕೈಯಿಂದ ಹಿಡುಕೊಂಡು ಬಂದನು. ಅಣ್ಣ ಏಸವ್ವನು ಕೆಂಪಾಗಿಯೂ ಮೈಮೇಲೆಲ್ಲ ಕೂದಲಿನ ವಸ್ತ್ರದಂತೆ ರೋಮ ಉಳ್ಳವನಾಗಿ ಇರ್ತಾನೆ. ಅಣ್ಣ ಏಸವ್ವನು ಅಡವಿಯಲ್ಲಿ ಇರುತ್ತಾ ಬೇಟೆಯಾಡುತ್ತಾ ಸಮಯವನ್ನು ಕಳೆಯುತ್ತಿದ್ದನು. ಯಾಕೋಬನು ಸಾಧು ಮನುಷ್ಯದಂತೆ ಗುಡಾರಗಳಲ್ಲಿ ವಾಸ ಮಾಡುತ್ತಿದ್ದನು. ಒಂದು ದಿವಸ ಏಸವ್ವನು ದಣಿದು ಹಸಿವಿನಿಂದ ಬರ್ತಾನೆ ಮನೆಗೆ. ಆಗ ಬಂದಾಗ ಕೆಂಪಾದ ರುಚಿ ಪದಾರ್ಥಗಳನ್ನು ಈಗಲೇ ತಿನ್ನುವುದಕ್ಕೆ ಕೊಡಪ್ಪ ಅಂತ ಯಾಕೋಬನು ಕೇಳಿದಾಗ ಯಾಕೋಬನು ಅದೇ ಸಮಯ, ಒಳ್ಳೆ ಸಮಯ ಅಂತ ತಿಳ್ಕೊಂಡು ಆಗ ಏನು ಮಾಡ್ತಾನೆ, ಆಹಾರ ಕೊಟ್ಟು ಅಣ್ಣನ ಜ್ಯೇಷ್ಠತ್ವವನ್ನು ತನ್ನದಾಗಿ ಪಡ್ಕೊಳ್ತಾನೆ. ಯಾಕೋಬನ ತಂದೆಯೇ ಈಸಾಕನಿಗೆ ವಯಸ್ಸಾಗಿತ್ತು. ನೋಡಿ, ಏಸಾವನಂತೆ ಯಾಕೋಬನು ತಾಯಿಯ ಮಾತಿನಂತೆ ಮೇಕೆ ಚರ್ಮವನ್ನು ಒದ್ದುಕೊಂಡು ತಂದೆಯ ಬಳಿ ಹೋಗಿ ಮಾಂಸವನ್ನು ಕೊಟ್ಟು ತನ್ನ ಅಣ್ಣನಿಗೆ ಸಿಗಬೇಕಾದ ಆಶೀರ್ವಾದವನ್ನು ತಂದೆಯಿಂದ ಮೋಸದಿಂದ ಪಡ್ಕೊಳ್ತಾನೆ. ಅನಂತರ ಯಾಕೋಬನು ತನ್ನ ಅಣ್ಣನ ಏಸವನಿಗೆ ಭಯಪಟ್ಟು ತನ್ನ ತಾಯಿಯ ಮಾತಿನಂತೆ ತನ್ನ ಸೋದರ ಮಾವನ ಊರಿಗೆ ಹಾರಾನಿಗೆ ಓಡಿ ಹೋಗ್ತಾನೆ. ಹೋಗುವ ಮಾರ್ಗ ಮಧ್ಯದಲ್ಲಿ ಸಾಯಂಕಾಲವಾದಾಗ ಒಂದು ಸ್ಥಳದಲ್ಲಿ ಕಲ್ಲಿನ ತಲೆದಿಂಬಾಗಿಟ್ಕೊಂಡು ನಿದ್ರಿಸ್ತಾನೆ. ನಿದ್ರೆಯಲ್ಲಿ ಒಂದು ಕನಸು ಬರುತ್ತೆ. ಆ ಒಂದು ಕನಸು ಒಂದು ಏಣಿ, ಒಂದು ಕೊನೆ, ಭೂಮಿಯಲ್ಲಿ ಇನ್ನೊಂದು ಕೊನೆ, ಆಕಾಶವನ್ನು ಮುಟ್ಟುತ್ತಿತ್ತು. ದೇವರು ಆ ಕೊನೆಯಲ್ಲಿ ಕುಳಿತುಕೊಂಡಿರ್ತಾರೆ. ದೇವದೂತರು ಆ ಏಣಿಯಿಂದ ಏರುತ್ತಾ ಇಳಿಯುತ್ತಾ ಇರುವುದನ್ನು ಕಾಣ್ತಾ ಇದ್ದಾನೆ. ಆತನು ಯಾಕೋಬನಿಗೆ, ನಾನು ನಿನ್ನನ್ನು ಮರೆತು ಹೋಗುವುದಿಲ್ಲ, ಕೈ ಬಿಡುವುದಿಲ್ಲ, ನಿನ್ನ ಸಂತತಿಯನ್ನು ಭೂಮಿಯ ಮೇಲೆ ಮರಳಿನಂತೆ ಅಸಂಖ್ಯವಾಗಿ ಮಾಡುತ್ತೇನೆ, ಭೂಮಿಯ ಎಲ್ಲ ಜನಾಂಗಗಳನ್ನು ನಿನ್ನ ಮೂಲಕ ಆಶೀರ್ವಾದ ಹೊಂದುತ್ತಾರೆ, ನಾನು ನಿನ್ನೊಂದಿಗೆ ಇರುವೆನು, ನೀನು ಹೋಗುವ ಪ್ರತಿ ಸ್ಥಳದಲ್ಲಿ ಆಶೀರ್ವದಿಸ್ತೀನಿ, ಈ ಸ್ಥಳಕ್ಕೆ ಮತ್ತೆ ಬರುವಂತೆ ಮಾಡ್ತೀನಿ ಅಂತ ದೇವರು ಹೇಳ್ತಾ ಇದ್ದಾರೆ. ಆಗ ಯಾಕೋಬನು ಭಯಪಟ್ಟು ಎಚ್ಚರಗೊಂಡು ಈ ಸ್ಥಳ ದೇವರ ನಿವಾಸ ಸ್ಥಳ ಎಂದು, ಇದು ಪರಲೋಕ ಮಾರ್ಗವೆಂದು ಅರಿತುಕೊಂಡನು. ತಾನು ತಲೆದಿಂಬಾಗಿ ಇಟ್ಟುಕೊಂಡಿದ್ದಂಥ ಕಲ್ಲನ್ನು ನಿಲ್ಲಿಸಿ ಅದರ ಮೇಲೆ ಎಣ್ಣೆ ಒಯ್ದನು. ಆ ಸ್ಥಳಕ್ಕೆ ಬೆತೇಲ್ ಎಂಬ ಹೆಸರನ್ನು ಇಟ್ಟನು. ಯಾಕೋಬನು ದೇವರಿಗೆ, ನಾನು ಇಲ್ಲಿಂದ ಹೊರಟು ಮತ್ತೆ ತಂದೆಯ ಮನೆಗೆ ಸುರಕ್ಷತೆಯಾಗಿ ಮರಳಿ ಬಂದರೆ ನೀನು ದೇವರಾಗಿರುವೆ, ಈ ಸ್ಥಳ ನನ್ನ ದೇವರ ಆಲಯವಾಗಿರುವುದು. ದೇವರೇ, ನೀನು ಕೊಡುವ ಪ್ರತಿಯೊಂದರಲ್ಲೂ 10ರಲ್ಲಿ 1 ಭಾಗವನ್ನು ಕೊಡ್ತೀನಿ ನಿನಗೆ ಎಂದು ಪ್ರಮಾಣ ಮಾಡ್ತಾ ಇದ್ದಾನೆ. ಹಾರಾನನ ಕಡೆಗೆ ಹೋಗುತ್ತೇನೆ. ತನ್ನ ಸೋದರ ಮಾವನಾದ ಲಾಬಾನನ ಬಳಿ ಎಲ್ಲ ಕೆಲಸಗಳನ್ನು ಮಾಡತೊಡಗಿದನು. ಲಾಬಾನನು ಯಾಕೋಬನಿಗೆ ಸಂಬಳ ಕೊಡುತ್ತೇನೆ ಎಂದು ಹೇಳಿ, ನನ್ನ ಬಳಿ 7 ವರ್ಷ ಕೆಲಸ ಮಾಡು, ನನ್ನ ಮಗಳನ್ನು ನಿನಗೆ ಹೆಂಡತಿಯಾಗಿ ಕೊಡುತ್ತೇನೆ ಎಂದು ಹೇಳ್ತಾನೆ. ದೊಡ್ಡ ಮಗಳು ಲೇಯ, ಸಣ್ಣ ಮಗಳು ರಾಹೇಲಳು. ರಾಹೇಳಲು ಬಹು ಸುಂದರಿಯಾಗಿದ್ಲು. ರಾಹೇಳಳಿಗಾಗಿ 7 ವರ್ಷ ಕೆಲಸ ಮಾಡ್ತಾನೆ. 7 ವರ್ಷ ಕಳೆದು ಹೋಯಿತು. ಲಾಬನನು ದೊಡ್ಡ ಔತಣನ ಮಾಡಿಸ್ತಾನೆ. ರಾತ್ರಿಯಲ್ಲಿ ದೊಡ್ಡ ಮಗಳನ್ನು ಸಣ್ಣ ಮಗಳ ಬದಲಾಗಿ ದೊಡ್ಡ ಮಗಳನ್ನು ಕಳಿಸ್ಬಿಡ್ತಾನೆ. ನೋಡಿ, ಬೆಳಗ್ಗೆ ತನ್ನ ಮಾವನ ಮಾಡಿದಂಥ ಒಂದು ಅನ್ಯಾಯ ತಿಳ್ಕೊಳ್ತಾನೆ. ಹೇಗೂ ರಾಹೇಳನು ಪ್ರೀತಿಸಿದರಿಂದ ಇನ್ನೂ 7 ವರ್ಷ ಕೆಲಸ ಮಾಡೋಣ ಅಂತೇಳಿ ಆತನು
ಸಿದ್ಧ ಮಾಡ್ಕೊಳ್ತಾನೆ. ನೋಡಿ, ಮದುವೆ ಮಾಡಿಕೊಳ್ಳೋಣ ಅಂತ ಸಿದ್ಧನಾಗ್ತಾನೆ. ನಮ್ಮ ದೇಶದ ಸಂಪ್ರದಾಯದಲ್ಲಿ ಚಿಕ್ಕ ಮಕ್ಕಳಿಗೆ ಮದುವೆ ಮಾಡಿ ದೊಡ್ಡವರನ್ನು ಹಾಗೇ ಇಟ್ಟುಕೊಳ್ಳುವುದಿಲ್ಲ ಅಂತೇಳಿ ಆ ಒಂದು ಲಾಬನನು ಯಾಕೋಬನಿಗೆ ತಿಳಿಸ್ತಾ ಇದ್ದಾನೆ. ರಾಹೇಳನು ಮದುವೆ ಮಾಡಿಕೊಳ್ಳಲು ಇನ್ನೂ 7 ವರ್ಷ ನೀನು ಕೆಲಸ ಮಾಡು ಎಂದು ಹೇಳ್ತಾ ಇದ್ದಾನೆ. ಯಾಕೋಬನು ರಾಹೇಳನನ್ನು ಪ್ರೀತಿಸಿದರಿಂದ ಮತ್ತೆ 7 ವರ್ಷ ಕೆಲಸ ಮಾಡಲು ಒಪ್ಕೊಳ್ತಾನೆ. ರಾಹೇಳನನ್ನು ಮದುವೆ ಮಾಡಿಕೊಂಡನು. ಯಾಕೋಬನು ರಾಹೇಳನನ್ನು ಪ್ರೀತಿಸಿದನು, ಲೇಯಳನನ್ನು ತಿರಸ್ಕರಿಸಿದನು. ಆದರೆ ದೇವರು ಲೇಯಳಿಗೆ ಮೊದಲು ಮಗನನ್ನು ಕೊಟ್ಟನು. ಆಕೆ 6 ಜನ ಗಂಡು ಮಕ್ಕಳನ್ನು 1 ಹೆಣ್ಣು ಮಗಳನ್ನು ಎತ್ತಳು. ಅವರ ಹೆಸರು ರೂಬೇನು, ಸಿಮೆಯೇನು, ಲೇವಿ, ಯೆಹೂದ, ಇಸಾಕರ್, ಜಬುಲೋನ್. ಮಗಳ ಹೆಸರು ದೀನಾ. ಲಾಬಾನನು ಲೇಯಾ ಮತ್ತು ರಾಹೇಳನ ದಾಸಿಯಾದ ಜಿಲ್ಬಾ, ಬಿಲಹಾಳು. ಜಿಲ್ಬಳನ್ನು ಲೇಯಳು ಯಾಕೋಬನಿಗೆ ಮದುವೆ ಮಾಡಿಕೊಟ್ಲು. ಜಿಲ್ಬನ ಮಕ್ಕಳು ಗಾದ್ ಮತ್ತು ಅಶೇರ್. ಬಿಲಹ ಮಕ್ಕಳು ದಾನ್ ಮತ್ತು ನಪ್ತಲೀನ್ ಎಂದು ಹೆಸರಿಟ್ಟರು. ರಾಹೇಳಳಿಗೆ ತುಂಬ ವರ್ಷ ಮಕ್ಕಳಿರಲಿಲ್ಲ. ಅನಂತರ ಯೋಸೆಫ್ ಎಂಬ ಒಬ್ಬ ಮಗನನ್ನು ಎತ್ತಳು. ತನ್ನ ಮಾವನಾದ ಲಾಬನಿಗೆ ಇನ್ನೂ 6 ವರ್ಷ ಕೆಲಸ ಮಾಡ್ತಾನೆ. ಯಾಕೋಬನು ಈ ಸಮಯದಲ್ಲಿ ಮಚ್ಚೆ ಚುಕ್ಕೆಗಳುಳ್ಳ ಕುರಿ ಮೇಕೆಗಳನ್ನು ತನ್ನ ಸಂಬಳವಾಗಿ ತೆಗೆದುಕೊಳ್ತೀನಿ ಅಂತೇಳಿ ತನ್ನ ಮಾವನಾದ ಲಾಬನನ ಬಳಿ ಹೇಳ್ತಾ ಇದ್ದಾನೆ. ಅದಕ್ಕೆ ಲಾಬನು ಅದಕ್ಕೆ ಒಪ್ಕೊಳ್ತಾನೆ. ಆ ಸಮಯದಲ್ಲಿ ಯಾಕೋಬನು ಹಸಿ ಮರಗಳನ್ನು ಸೀಳಿ ನೀರು ಕುಡಿಯಲು ಬರುತ್ತಿದ್ದ ಆಡು ಕುರಿಗಳಿಗೆ ಕಾಣಿಸುವಂತೆ ಬಿಳುಪಾದ ವಸ್ತುಗಳನ್ನು ಇಡತೊಡಗಿದನು. ಆಗ ಕುರಿ ದನಗಳು ಹೆಚ್ಚು ಚುಕ್ಕಿ ಮತ್ತು ಪಟ್ಟಿಗಳುಳ್ಳ ಕುರಿದನಗಳು ಹುಟ್ಟಿದವು. ಅವನು ಬಹಳ ಶ್ರೀಮಂತನಾದನು. ಈ ವಿಷಯವನ್ನು ತಿಳಿದು ಲಾಬಾನನ ಮಕ್ಕಳು ಅಸೂಹೆ ಪಟ್ಕೊಳ್ತಾರೆ. ಲಾಬಾನನು ಸಹ ಬೇಸರ ಮಾಡ್ಕೊಳ್ತಾನೆ. ಇದನ್ನು ಗಮನಿಸಿದ ಯಾಕೋಬನು ತನ್ನ ಎಲ್ಲ ಸ್ವತ್ತನ್ನು, ಹೆಂಡತಿಯರನ್ನು, ದಾಸಿಯರನ್ನು, ಪಶು ಕುರಿಗಳನ್ನು, ತನ್ನ ಸ್ವತ್ತನ್ನೆಲ್ಲ ತೆಗೆದುಕೊಂಡು ತನ್ನ ತಂದೆ ಇರುವ ಕಾನಾನ್ ದೇಶಕ್ಕೆ ಹಿಂತಿರುಗಿ ಬರಲು ಬಂದ್ಬಿಡ್ತಾನೆ. ಯಾಕೋಬನು ತನ್ನ ಅಣ್ಣನಾದ ಏಸವನು ಇರುವ ಸ್ಥಳಕ್ಕೆ ಸೇರಿದನು. ಏಸವನು ತನ್ನನ್ನು ತನ್ನ ಹೆಂಡತಿಯರ ಮಕ್ಕಳನ್ನು ಕೊಲ್ಲುವನು ಅಂದುಕೊಂಡು ಭಯಪಡ್ತಾನೆ. ತನ್ನ ಗುಂಪನ್ನು 2 ಭಾಗವಾಗಿ ಮಾಡಿ ಮೊದಲು ಒಂದು ಗುಂಪನ್ನು ಅವ್ರ ಬಳಿಗೆ ಬಹುಮಾನವನ್ನು ಕೊಟ್ಟು ಕಳಿಸ್ತಾರೆ. ಮುಂದಕ್ಕೆ ಕಳಿಸಿದನು. ಕೆಲವರ ಗುಂಪಿನೊಂದಿಗೆ ಹಿಂದೆನೇ ಉಳ್ಕೊಳ್ತಾನೆ. ನೋಡಿ, ಮುಂದೆ ಹೋದ ಗುಂಪು ಒಂದು ವೇಳೆ ಸಾಯಿಸಿದರೆ ತಾನು ಹಿಂದೆಯಿಂದನೇ ಓಡೋಗ್ಬೋದು ಅಂತ ಅಂದುಕೊಳ್ತಾನೆ. ತನ್ನ ಹೆಂಡತಿ ಮಕ್ಕಳನ್ನು ಒಂದು ಕಡೆ ಸಾಗ ಕಳಿಸಿ ತಾನು ಒಬ್ಬನೇ ಇರ್ತಾನೆ. ಯಾಕೊಬ್ಬನು ದೇವರಿಗೆ ದೀನತೆಯಿಂದ ಪ್ರಾರ್ಥಿಸಲು ತೊಡಗಿಸ್ತಾನೆ. ದೇವರೇ, ನೀನು ನನಗೆ ಆಜ್ಞಾಪಿಸಿದಂತೆ ನಾನು ಹಿಂತಿರುಗಿ ನನ್ನವರ ಬಳಿಗೆ ಬಂದಿದ್ದೇನೆ. ನೀನು ನನಗೆ ಬಹಳವಾಗಿ ಆಶೀರ್ವದಿಸಿದಿ ಎಂದು ಮಾತು ಕೊಟ್ಟೆ. ಇಗೋ, ಬರಿಗೈಯಲ್ಲಿ ಹಾರಾನಿಗೆ ಹೋದೆನು. ಈ ಎಲ್ಲ ಆಶೀರ್ವಾದಗಳು ನಿನ್ನಿಂದಲೇ. ಈ ಆಸ್ತಿ, ಐಶ್ವರ್ಯ, ಹೆಂಡತಿ, ಮಕ್ಕಳು, ದಾಸಿ ರೊಟ್ಟಿಗೆ ಬಂದಿದ್ದೇನೆ. ಆದರೆ ನನ್ನ ಅಣ್ಣ ಏಸವನಿಗೆ ಭಯಪಡುತ್ತೇನೆ. ನೀನೇ ನನಗೆ ಸಹಾಯ ಮಾಡಬೇಕೆಂದು ಕೇಳಿಕೊಂಡನು. ಆ ರಾತ್ರಿಯಲ್ಲಿ ದೇವರೊಬ್ಬನು ಯಾಕೋಬನೊಂದಿಗೆ ಹೋರಾಡಿದನು. ಯಾಕೋಬನು ದೇವರೊಂದಿಗೆ ಹೋರಾಡಿದ ನಂತರ ದೇವರು ಅವನಿಗೆ ಆಶೀರ್ವಾದ ನೀಡಿದರು ಮತ್ತು ಅವನ ಹೆಸರನ್ನು ಇಸ್ರಾಯೇಲ್ ಎಂದು ಬದಲಾಯಿಸಿದನು, ಏಕೆಂದರೆ ಅವನು ದೇವರೊಂದಿಗೆ ಮತ್ತು ಮನುಷ್ಯರೊಂದಿಗೆ ಹೋರಾಟ ಮಾಡಿದನು. ಈ ಕತೆ ಯಾಕೋಬನ ಜೀವನದ ಪ್ರಮುಖ ಘಟನೆಗಳನ್ನು ವಿವರಿಸ್ತದೆ. ಮತ್ತು ನೋಡಿ, ಅವನ ಶ್ರದ್ಧೆ, ಧೈರ್ಯ ಮತ್ತು ದೇವರ ಆಶೀರ್ವಾದಗಳ ಒಂದು ಕುರಿತಾಗಿದೆ. ಈ ಒಂದು ಕಥೆಯಿಂದ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ನೋಡಿ, ಯಾಕೋಬ ಒಂದು ಮೋಸಗಾರನಾದ್ರೂ ಒಂದು ಧೈರ್ಯವುಳ್ಳ ಒಂದು ಮನುಷ್ಯನಾಗಿ ಕಾಣ್ತಾನೆ. ಅವನಲ್ಲಿ ಶ್ರದ್ಧೆ ಇತ್ತು. ನೋಡಿ, ದೇವರು ತುಂಬ ಆಶೀರ್ವದಿಸ್ತಾ ಇದ್ದಾರೆ ಅವರನ್ನು. ನೋಡಿ, ಮೋಸಗಾರನಾದ ಹೋದ್ರೂ ದೇವರ ಹತ್ರ ನಂಬಿಕೆ ಉಳ್ಳವನಾಗಿದ್ದನು. ಇದೇ ವಿಧವಾಗಿ ಅವನು ದೇವರನ್ನ ಆಶೀರ್ವಾದ ಹೊಂದಿಕೊಂಡನು. ಈ ಒಂದು ಕಥೆಯಿಂದ ನಿಮ್ಮೆಲ್ಲರನ್ನು ದೇವರು ಆಶೀರ್ವದಿಸಲಿ. ಆಮೇನ್.